ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾವು ಸೈಯದ್ ಮತ್ತು ನಮ್ಮ ಈ ನಂಬರ್ ಒನ್ ನ್ಯೂಸ್ ಚಾನಲ್ ತಂಡ ಇವತ್ತು ಒಂದು ಸಡಗರ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಹಾಜರಾತಿಯಾಗಿದ್ದಾರೆ. ಇದು ನಿಮ್ಮ ಚಾನಲ್ ವೀಕ್ಷಕರೇ, ನೀವೆಲ್ಲರೂ ವೀಕ್ಷಿಸಿ ಇವತ್ತು ಕೋಟ್ಯಾಂತರ ಜನ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಚಾನಲು ನಿಮಗೆಲ್ಲರಿಗೂ ಇವತ್ತು ಅಭಿನಂದನಾ ಪೂರ್ವಕವಾಗಿ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತೊಂದು ಈ ದೀಪಾವಳಿ ಸರ್ವರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ತರಲಿ, ಆರೋಗ್ಯ, ಭಾಗ್ಯ ಕೊಡಲಿ. ಈ ಪ್ರತಿ ವರ್ಷ ನಾವು ದೀಪಾವಳಿ ಅಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ವಿ. ಅದೇ ರೀತಿ ಇವತ್ತು ಸಹಿತ ಪೂಜೆ ಪುನಸ್ಕಾರದೊಂದಿಗೆ ಒಂದು ಅನೇಕ ಮಹತ್ವ ಕಾರ್ಯಗಳನ್ನು, ಮಹತ್ವಾಕಾಂಕ್ಷೆಯನ್ನು, ಸುಭದ್ರ ಭಾರತಕ್ಕಾಗಿ ನಾವು ಎಲ್ಲರೂ ಒಂದುಗೂಡೋಣ, ಒಂದಾಗಿ ಇವತ್ತು ಬಾಳೋಣ ಅನ್ನುವುದೇ ಈ ದೀಪಾವಳಿಯ ಹಬ್ಬದ ಒಂದು ಸಂಕೇತ. ವೀಕ್ಷಕರೇ, ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ ನಂಬರ್ ಒನ್ ಚಾನಲ್ ಸ್ಟುಡಿಯೋದು ಒಂದು ಸ್ವಲ್ಪ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ವೀಕ್ಷಕರೇ, ಇದು ನೋಡಿ ನಮ್ಮದು ನಂಬರ್ ಒನ್ ನ್ಯೂಸ್ ಆಫೀಸ್ ಇದೆ. ಇಲ್ಲಿ ಜನ ಬಂದು ತಮ್ಮ ಸಂದರ್ಶನ ಏನು ಮಾಡಬಹುದು. ಅದೇ ರೀತಿ ಇಲ್ಲಿ ವಿಶೇಷ ಅತಿಥಿಗಳಿಗೆ ಒಂದು ಗೆಸ್ಟ್ ರೂಮ್ ಮಾಡಲಾಗಿದೆ. ಈ ಗೆಸ್ಟ್ ರೂಮ್ದಲ್ಲಿ ಜನ ಬಂದು ತಮ್ಮ ಅನಿಸಿಕೆಗಳನ್ನು, ತಮ್ಮ ನೇರ ಸಂದರ್ಶನಗಳನ್ನು ಮಾಡಬಹುದು. ಇದು 4 ಡಿಬೇಟಿಂಗ್ ಸೆಂಟರ್ಸ್ ಇದೆ. ಇದು ಯಾವುದೇ ಪಕ್ಷದವರು, ಪಕ್ಷರಹಿತದವರು 4 ಜನ ಬಂದು ಇಲ್ಲಿ ಡಿಬೇಟ್ ಮಾಡುವಂಥ ಒಂದು ಸ್ಥಳವಿದೆ. ಇದು ಒಂದು ನ್ಯೂಸ್ ರೂಮ್ ಇದೆ. ವೀಕ್ಷಕರೇ, ಈ ನ್ಯೂಸ್ ರೂಮ್ ತೋರಿಸ್ತಾ ಇದ್ದೀನಿ. ಈ ನ್ಯೂಸ್ ರೂಮ್ದಲ್ಲಿ ಒಂದು MD ಆಫೀಸ್ ಇದೆ. ಇಲ್ಲಿ ಒಬ್ಬರು ವ್ಯವಸ್ಥಾಪಕರು ಇರ್ತಾರೆ. ಇಲ್ಲಿ ಲೈವ್ ಮುಖಾಂತರ ಎಲ್ಲ ತಾಂತ್ರಿಕ ಆಧುನಿಕ ಸೌಲಭ್ಯಗಳಿಂದ ಹೊಂದಲಾದಂಥ ಇದೊಂದು ರೂಮ್ ಇದೆ. ಆಮೇಲೆ ಇದು ಲೈವ್ ಮಾಡೋದು ನ್ಯೂಸ್ ರೂಮು. ಈ ನ್ಯೂಸ್ ರೂಮ್ದಲ್ಲಿ ತಮ್ಮ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಇದು ನಮ್ಮ ಈ ನಂಬರ್ ಒನ್ ನ್ಯೂಸ್ ಚಾನಲ್ದ ಒಂದು ಸ್ಟುಡಿಯೋದು ಒಂದು ಸ್ಥಳ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ನಿಮ್ಮ ಹೆಮ್ಮೆಯ ಚಾನಲ್. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ, ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ಚಾನಲ್ ಮುಂದುವರಿತಾ ಇದೆ. ವೀಕ್ಷಕರೇ, ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ, ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಕರ್ತವ್ಯ. ವೀಕ್ಷಕರೇ, ನೀವೆಲ್ಲರೂ ಬೆಂಬಲಿಸಿದರೆ ಇದು ರಾಜ್ಯ ಅಲ್ಲ, ವಿಶ್ವಾದ್ಯಂತ ಬೆಳವಣಿಗೆಯ ಒಂದು ರೂಪಕ ವಾಹನ. ಹಾಗೆ ಈ ದೀಪಾವಳಿಯ ಪ್ರಯುಕ್ತ ಈ ದೀಪ ಸತತ ಹಾಗೆ ಈ ಪ್ರಜ್ವಲ ಬೆಳಕಿನೊಂದಿಗೆ ಈ ಚಾನಲ್ಗೆ ಪ್ರೋತ್ಸಾಹಿಸಬೇಕಾಗಿ ನಾನು ಮುಖ್ಯಸ್ಥನಾಗಿ ನಿಮಗೆಲ್ಲರಿಗೂ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲ ತಂಡದವರು ಕೈ ಮುಗಿದು ವಿನಂತಿ ಮಾಡ್ತಾರೆ. ವೀಕ್ಷಕರೇ, ನೀವೆಲ್ಲರೂ ಬೆಂಬಲಿಸಿ, ಪ್ರೋತ್ಸಾಹಿಸಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ. ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂಬರ್ ಒನ್ ನ್ಯೂಸ್ ಚಾನಲ್ ಮುಖಾಂತರ ಎಲ್ಲರಿಗೂ ಶುಭ ಕೋರುವೆನು. ದೀಪದಿಂದ ದೀಪವನ್ನು ಹಚ್ಚಿ ಮನುಷ್ಯರ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸಿ ಎಲ್ಲ ಜನರಿಗೆ ಶುಭವಾಗಲೆಂದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಎಲ್ಲಿಗೆ ಶುಭ ಕೋರುವೆನು. ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ಕಷ್ಟ ಕರಗಲಿ, ಬೆಳಕು ಬೆಳಗಲಿ, ಎಲ್ಲರ ಮುಖದಲ್ಲಿ ನಗು ಎಂಬ ಹೂವು ತುಂಬಿ ಸದಾ ಯಾವತ್ತೂ ದೀಪ ಹೇಗೆ ಉರಿಯುತ್ತದೆಯೋ ಹಾಗೆ ಅವರ ಮುಖದಲ್ಲಿ ನಗುಮುಖ ಇರಲಿ ಎಂದು ಹೇಳುತ್ತಾ ನಮ್ಮ ನಂಬರ್ ಒನ್ ನ್ಯೂಸ್ ಚಾನಲ್ ತಂಡದ ವತಿಯಿಂದ ಎಲ್ಲರಿಗೂ ಸರ್ವ ಜನಕ್ಕೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. की हार्दिक शुभकामनाएं. हम अपने नंबर वन न्यूज़ से आप सभी को दीपावली की शुभकामनाएं देते हैं. ಸರ್ವರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಾನು ಸೌಮ್ಯ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈ ದೀಪದ ಬೆಳಕಿನೊಂದಿಗೆ ಜೀವನದ ಕತ್ತಲು ನಿವಾರಣೆಯಾಗಲಿ. ಸರ್ವರಿಗೂ ಸುಖ, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಆರೋಗ್ಯ ನೀಡಲಿ ಎಂದು ಹಾರೈಸುವೆನು. ನಾವೆಲ್ಲರೂ ಕನಸುಗಳನ್ನು ಹೊಂದಿದ್ದೇವೆ. ಕನಸುಗಳನ್ನು ನನಸಾಗಿಸಲು ನಮಗೆ ಬೇಕಾಗಿರುವುದು ಗಟ್ಟಿಯಾದ ದೃಢ ನಿರ್ಧಾರ, ಸಮರ್ಪಣೆ, ಮನೋಭಾವ, ಶಿಸ್ತು ಹಾಗೂ ಪ್ರಯತ್ನ ಬೇಕು. ಸರ್ವರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಘಟಪ್ರಭಾ. ಶ್ರೀ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವರು, ಬೆಳಗಾವಿ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಗೋಕಾಕ್. ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅಧ್ಯಕ್ಷರು, ಬೇಮೂಲ್, ಕರ್ನಾಟಕ ಸರ್ಕಾರ, ಬೆಂಗಳೂರು. ಶ್ರೀ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವರು, ಕಾರ್ಯಾಧ್ಯಕ್ಷರು, ಕೆಪಿಸಿಸಿ, ಬೆಂಗಳೂರು. ಶ್ರೀ ಆನಂದ್ ಮಾಮನಿ ಉಪಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಸವದತ್ತಿ. ಶ್ರೀ ಯುಟಿ ಖಾದರ್ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಮಂಗಳೂರು.
ನಮಸ್ಕಾರ. ನಾಡ ಬಾಂಧವರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಬೆಳಕಿನ ಹಬ್ಬವನ್ನು ಹಣತೆ ಹಚ್ಚಿ ಸಂಭ್ರಮಿಸೋಣ. ಪಟಾಕಿಗಳನ್ನು ಸಿಡಿಸುವಾಗ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಪಾಲಿಸೋಣ. ಸುಪ್ರೀಂ ಕೋರ್ಟ್ ಆದೇಶದಂತೆ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಪಟಾಕಿ ಸಿಡಿಸಿದ ನಂತರದ ಘನತ್ಯಾಜ್ಯ ವಸ್ತುಗಳಿಂದ ಉಂಟಾಗುವ ಮಾಲಿನ್ಯದಿಂದಾಗಿ ಸರಣಿ ಸ್ಫೋಟಕ ಪಟಾಕಿಗಳ ತಯಾರಿಕೆ, ಮಾರಾಟ ಮತ್ತು ಬಳಕೆಗಳನ್ನು ನಿಷೇಧಿಸಲಾಗಿದೆ. ಪಟಾಕಿಗಳನ್ನು ಅಧಿಕೃತವಾದ ಲೈಸೆನ್ಸ್ ಪಡೆದ ಮಾರಾಟಗಾರರು ಮಾತ್ರ ಮಾರಾಟ ಮಾಡಬಹುದು. ನವೆಂಬರ್ 5, 6, 7 ಹಾಗೂ 8ರಂದು ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ಮಾತ್ರ ಪಟಾಕಿಗಳನ್ನು ಸಿಡಿಸಬಹುದು. ಶಬ್ದ ವಾಯು ಮಾಲಿನ್ಯ ತಡೆಗಟ್ಟುವುದು ನಿಮ್ಮೆಲ್ಲರ ಜವಾಬ್ದಾರಿ. ಬನ್ನಿ, ಸಂತೋಷ, ಸಮೃದ್ಧಿ ಹಾಗೂ ಆರೋಗ್ಯಕ್ಕಾಗಿ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸೋಣ. संग तेरे रास्ता सदियों